ಯಲಹಂಕ ಸರ್ಕಾರಿ ಆಸ್ಪತ್ರೆ ಆಡಳಿತ ಒಳಪಟ್ಟಂತೆ ಆರೋಗ್ಯ ರಕ್ಷಾ ಸಮಿತಿಯ ಅಧಿಕಾರೇತರ ಸದಸ್ಯರ ನಾಮನಿರ್ದೇಶನ. ಯಲಹಂಕ ಸರ್ಕಾರಿ ಆಸ್ಪತ್ರೆ ಆಡಳಿತ ಒಳಪಟ್ಟಂತೆ ಆರೋಗ್ಯ ರಕ್ಷಾ ಸಮಿತಿಯ ಅಧಿಕಾರೇತರ 8 ಸದಸ್ಯರುಳ್ಳ ನೇಮಕಕ್ಕೆ ನಾಮನಿರ್ದೇಶನವನ್ನ ಮಾಡಲಾಗಿದೆ. ಈ ಸಮಿತಿಗೆ ಒಟ್ಟು 8 ಸದಸ್ಯರ ಹೆಸರುಗಳನ್ನು ನಾಮನಿರ್ದೇಶನ ಮಾಡಲಾಗಿದೆ. ವೈಎನ್ ಕೃಷ್ಣಕುಮಾರ್, ಬಿ ಅಭಿಷೇಕ್, ಎಸ್ ಕೇಶವ, ಸುಜಾತ, ಎಚ್ಎಂ ಉದಯ್, ಕೆ ಶ್ವೇತಾ, ಚಂದ್ರಭಾನು, ಅಶೋಕ್ ಕುಮಾರ್. ಇದೇ ಸಂದರ್ಭದಲ್ಲಿ ಯಲಹಂಕ ಕಾಂಗ್ರೆಸ್ ಮುಖಂಡರಾದ ಕೇಶವ್ ರಾಜಣ್ಣ ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ನೂತನ ಸದಸ್ಯರುಗಳಿಗೆ ಅಭಿನಂದಿಸಿದರು. ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿರೋದು ನಾನು, ಗ್ಯಾರಂಟಿ ಅಧ್ಯಕ್ಷರು ಮಾಡೋದು ನಾನು, ಕೆಡಿಪಿ ಮೆಂಬರ್ ಮಾಡೋದು ನಾನು, ಹೆಲ್ತ್ ಕಮಿಟಿ ಮಾಡೋದು ನಾನು, ನಾಮಿನೇಟೆಡ್ ನಾಳೆ ಮಾಡೋದು ನಾನು. ನನಗೆ ಇಷ್ಟೊಂದು ಮಾಡೋದು ನನಗೊಂದು ಪೋಸ್ಟ್ ತಗೊಳೋದು ಗೊತ್ತಿಲ್ಲ, ತಗೊಂಡಲ್ಲ ಚೇರ್ ಕೂತ್ಕೊಳ್ಳೋದು ಗೊತ್ತಿಲ್ಲ. ನನಗೆ ಅಲ್ಲಿ ಕೂತ್ಕೊಳ್ಳೋಕೆ ಇಷ್ಟ, ನನಗೆ ಮೈಕು ಇಷ್ಟ ಇಲ್ಲ, ಜನ ಸೇವೆ ಮಾಡೋದು ನಾನು. ನಿಮ್ಗೆ ಆ ಥರ ಬೇಜಾರಾದರೆ ನೀವು ನನಗೆ ಫೋನ್ ಮಾಡ್ಬಿಡಿ, ಕನ್ನಡ ಇವರ ನಾನು ಕೂತ್ಕೊಳ್ಳೋ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿರಿ, ನೀವು ಟೆನ್ಷನ್ ತಗೊಂಬೇಡಿ. ನಾನು ಯಾವತ್ತೂ ಈ ಮೇಲೆ ಕೂತ್ಕೊಬೇಕಂದ್ರೆ ಮೈಕು ಕೇಳಿದವನಲ್ಲ. ನಾವು ಏನು ಹಾಸ್ಪಿಟಲ್ ಕಮಿಟಿ ನೆನೆಗುದಿಗೆ ಬಿದ್ದಿತ್ತು ಅದನ್ನು ತುರ್ತಾಗಿ ಆ ಕಮಿಟಿನ ಫಾರ್ಮೇಷನ್ ಮಾಡಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಮುಖಂಡರಾದಂತಹ ಕೇಶವರಾಜಣ್ಣವರು ಆಸಕ್ತಿ ವಹಿಸಿ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಸಮರ್ಥವಾಗಿರ್ತಕ್ಕಂಥ ಕಮಿಟಿ ಸದಸ್ಯರುಗಳನ್ನ ನೇಮಕಾತಿ ಆದೇಶ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತಿನ ದಿವಸ ನಿರ್ಧಾರ ಮಾಡಲಾಗಿ ಎಲ್ಲರೂ ಸಹ ಇವತ್ತು ಬಂದಿದ್ದಾರೆ. ಬಹುಮುಖ್ಯವಾಗಿ ಅಲ್ಲಿದ್ದಂತಹ ಸಮಸ್ಯೆಗಳು ಆಡಳಿತ ವರ್ಗ ಏನಿತ್ತು ಅದು ಅನೇಕ ವಿಚಾರದಲ್ಲಿ ಬಡವರಿಗೆ ಸಹಾಯ ಮಾಡದೆ ದ್ರೋಹ ಮಾಡ್ತಾ ಇತ್ತು ಸುಮಾರು 18 ವರ್ಷಗಳಿಂದ. ಅಲ್ಲಿರ್ತಕ್ಕಂಥ ಏನು ಬಡ ರೋಗಿಗಳು ಹೋದರೆ ಅವ್ರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸೋದಂತಾಗಿರ್ಬೋದು. ಆಮೇಲೆ ಬಡ ರೋಗಿಗಳ ನಿರ್ಲಕ್ಷ್ಯತನ ಜಾಸ್ತಿ ತೋರಿಸ್ತಾ ಇತ್ತು. ಇದರ ಬಗ್ಗೆ ಸಾಕಷ್ಟು ದೂರುಗಳು ನಮ್ಮ ನಾಯಕರಾದಂತಹ ಕೇಶವರಾಜಣ್ಣವರಿಗೆ ಬಂದಿತ್ತು. ಕಳೆದ ಬಾರಿ ನಮ್ಮ 2013ರಲ್ಲಿ ನಮ್ಮದೇ ಸರ್ಕಾರ ಇದ್ದಾಗಲೂ ಸಹ ಕೆಲವು ಕಾಣದ ಕೈಗಳು ತಡೆ ಹಿಡಿದು ನಮ್ಮ ಕಾಂಗ್ರೆಸ್ನ ಸದಸ್ಯರುಗಳು ಅಲ್ಲಿ ಕಮಿಟಿ ಮೆಂಬರ್ಗಳು ಆದರೆ ಏನೋ ಅವ್ರಿಗೇನೋ ತೊಂದರೆ ಇರ್ಬೋದೇನೋ ಅದಕ್ಕೋಸ್ಕರವಾಗಿ ತಡೆ ಹಿಡಿದಿದ್ರು. ಆದರೆ ಈ ಬಾರಿ ಶ್ರಮಪಟ್ಟು ಸರ್ಕಾರದ ಒಂದು ಮಾರ್ಗದರ್ಶನದ ಮೇರೆಗೆ ಕೇಶವರಾಜಣ್ಣವರು ತಮ್ಮ ಶ್ರಮ ವಹಿಸಿ ಇವತ್ತಿನ ದಿವಸ ನಮ್ಮ ಸದಸ್ಯರುಗಳನ್ನ ಅಲ್ಲಿ ಹಾಕಿ ಬಡ ಜನಗಳಿಗೆ ಸಹಾಯ ಆದ ನಿಟ್ಟಿನಲ್ಲಿ ಇವತ್ತಿನ ದಿವಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಅದರಲ್ಲಿ ತೊಡಗಿಸ್ಕೊಂಡು ಬಡವರ ಪರವಾಗಿ ಕೆಲಸ ಮಾಡುತ್ತೀರಾ ಅಂತ ಹೇಳಿ ಆಶಿಸ್ತೇನೆ. ದಯಮಾಡಿ ಯಾವುದೇ ಒಬ್ಬ ಬಡ ರೋಗಿಗಳು ಬಂದಾಗ ಅಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆ ತಾವು ಅವರಿಗೆ ಅರಿವು ಮೂಡಿಸಿ ಹಾಗೇನೆ ವೈದ್ಯರು ಏನಿವತ್ತು ಕೇಶವರಾಜಣ್ಣವರು ಈ ಹಿಂದೆ ಈಗೇನು ಮುಗಿಸ್ಕೊಂಡ್ಬಂದಿದ್ದಾರೆ. ಈ ಹಿಂದೆ ಏನು ನಮ್ಮ ಸರ್ಕಾರ ಬಂದಿತ್ತು 5 ವರ್ಷ ಅವಧಿಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಆ ಟೈಮಲ್ಲಿ ನಮಗೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದು ಬೇಕು ಅಂತ ಮಾಡಿರಲಿಲ್ವೋ ಇಲ್ಲ ಅಥವಾ ಮಾಡೋಕ್ಕಾಗಿರ್ಲಿಲ್ವೋ ಇಲ್ಲ ಮಾಡ್ಕೊಡೋಕ್ಕೆ ಯಾರಾಗಿನ ಸಚಿವರು ಇದ್ರಲ್ಲ ಅವ್ರಿಗೆ ಆಸಕ್ತಿ ಇರಲಿಲ್ವೋ, ನಮ್ಮ ಯಲಹಂಕ ಕ್ಷೇತ್ರನ ಕಡೆಗಣಿಸಿದ್ರೋ ಗೊತ್ತಿಲ್ಲ. ಆದರೆ ಈ ಬಾರಿ ಕೇಶವರಾಜಣ್ಣವರು ಅವರ ಶ್ರಮ ವಹಿಸಿ ಯಾವುದೋ ಇರೋದಕ್ಕಾದರೂ 1 ವರ್ಷ ಆಗಿದೆ ಕೊಟ್ಟು ಕಮಿಟಿದು ಲಿಸ್ಟ್ ಕೊಟ್ಟು 1 ವರ್ಷ ಆಗಿತ್ತು. 1 ವರ್ಷ ಆದ್ರೂ ಅದು ಆಗ್ತೀರಾ ಹಾಗೆ ಸೈಡ್ ಇಟ್ಟಿದ್ರು. ಕೇಶವರಾಜಣ್ಣವರು ಅವರು ಅದನ್ನು ಒಂದು ಇದರಲ್ಲಿ ಮಾಡಲೇಬೇಕು, ಏನೇ ಆದರೂ ಇದನ್ನು ಮಾಡಲೇಬೇಕು, ಕಾರ್ಯಗತಕ್ಕೆ ತರಲೇಬೇಕು ಅಂತ ಹೇಳ್ಬಿಟ್ಟು 8 ಜನದ್ದು ಒಂದು ಕಮಿಟಿನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಕಮಿಟಿ ಏನಕ್ಕೆ ಬೇಕು ಅಂದರೆ ನಮ್ಮ ಯಲಹಂಕ ಓಲ್ಡ್ ಟೌನ್ ಭಾಗದಲ್ಲಿ ನಾವು ನೋಡ್ದಂಗೆ ಹೆರಿಗೆ ಆಸ್ಪತ್ರೆ ಅದು. ಅಲ್ಲಿ ಹೆರಿಗೆ ಹಾಸ್ಪಿಟ್ಲಿಗೆ ಪಾಪ ಮಾಡಂತೀರು ಹೋದರೆ ಅಲ್ಲಿ ಡಿಲಿವರಿಗಳೇ ಆಗಲ್ಲ. ಯಾಕಾಗಲ್ಲ ಅಂದರೆ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ಅಲ್ಲಿಂದ ಕಳಿಸ್ತಾರೆ ಆಂಬುಲೆನ್ಸ್ ತರಿಸಿ. ಅಲ್ಲಿ ಕಳಿಸಿ 30,000, 35,000, 40,000 ಪ್ಯಾಕೇಜ್ ಘೋಷಣೆ ಇದು ಮಾಡ್ಕೊತಾರೆ, ರೆಡಿ ಮಾಡ್ಕೊತಾರೆ. ಪಾಪ ಹಾಗೆ ಏನು ಘೋಷಣೆ ಮಾಡ್ತಾರಲ್ಲ ಸರ್ಕಾರದಲ್ಲಿ ಆ ಥರ ಪ್ಯಾಕೇಜು ಪಾಪ ಅವ್ರ ಫ್ಯಾಮಿಲಿಯವ್ರಿಗೆ ಪ್ಯಾಕೇಜ್ ಕೊಡ್ತಾರೆ 35,000, 40,000. ಒಬ್ಬ ಬಾಡಿಗೆ ಮನೆಯಲ್ಲಿರೋವಂಥವ್ರು, ಒಬ್ಬರು ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ದಿನಗೂಲಿಯವರು 40,000, 50,000 ಕೊಟ್ಟು ಒಂದು ಡೆಲಿವರಿ ಮಾಡಿಸಿ ಒಂದು ಮಗುನ ಕಣ್ಣಲ್ಲಿ ನೋಡ್ಬೇಕಂದ್ರೆ ಅವ್ರ ಕಣ್ಣಲ್ಲಿ ರಕ್ತ ಬರುತ್ತೆ. ಇದು ಇವತ್ತಲ್ಲ,
ಇದು ಸುಮಾರು ವರ್ಷಗಳಿಂದ ನಡೀತಾನೆ ಇದೆ. ಅಧ್ಯಕ್ಷರಾಗಿ ಕೇಶವರಾಜನವರು ಈ ಒಂದು ಸಂದರ್ಭ ಈ ಒಂದು ಸಭೆನ ಏರ್ಪಡಿಸಲಿಕ್ಕೆ ಅಲ್ಲಿ ಅವರು ಕೂಡ ಎದುರಿಸಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಮತ್ತು ಈಗ ಆಸ್ಪತ್ರೆ ವಿಚಾರ ಬಂದಾಗ ಎಷ್ಟೋ ಹೆಣ್ಮಕ್ಳು ನಮ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಎಷ್ಟೋ ಗರ್ಭಿಣಿಯರು ನಮ್ಗೆ ಸರಿಯಾಗಿ ಆರೈಕೆ ಇಲ್ಲ, ಆಸ್ಪತ್ರೆಯಲ್ಲಿ ನಮ್ಗೆ ಗೊತ್ತಾಯಿತು ಈ ಥರ ಕಳ್ತನಗಳು ಆಗ್ತಾ ಇದೆ ಅಂತೇಳಿ. ಹಾಗಾಗಿ ತುಂಬ ಮೇಲೆ ಬಂದು ನಮಗೂ ಅಷ್ಟೇ ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ. ಇಂಥ ಒಂದು ಇದನ್ನು ಒಂದು ಆಯೋಜಿಸಿರೋದು ಮತ್ತು ನಮ್ಮ ಒಂದು ಪಕ್ಷಕ್ಕೆ ಕೊಟ್ಟಿರೋದು ತುಂಬ ನಮಗೆಲ್ಲ ಖುಷಿ ಕೊಡ್ತಾ ಇದೆ. ಇದಕ್ಕೆ ನಾವು ಧನ್ಯವಾದಗಳನ್ನ ಭಾಳ ಪ್ರಯತ್ನ ಪಟ್ಟು ಅಂದರೆ BJP ಸರ್ಕಾರ ಇತ್ತು ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೋ ಪ್ರಯತ್ನ ಪಟ್ಟು ಆಗ್ತಾ ಇರಲಿಲ್ಲ. ಬಟ್ ಇದು ಭಾಳ ಸಾಹಸ ಮಾಡಿದ ನಮ್ಮ ನಾಯಕರು ಮಾಡಿ ಒಳ್ಳೆ ಕಂಪ್ನಿ ಮಾಡಿಕೊಟ್ಟಿದ್ದಾರೆ. ನೀವು ಅದೃಷ್ಟವಂತರು. ಈ ಕಂಪ್ನಿ ಸಿಗೋದೇ ಅದೃಷ್ಟ, ಬೇರೆ ಸಂಪಾದನೆ ಮುಖ್ಯ ಅಲ್ಲ. ಇದು ಜನಪ್ರಿಯ ಸಂಪಾದನೆ ಮಾಡೋದು ಎಲ್ಲ ಇದು ಬೆಲೆ ಕಟ್ಟೋಕ್ಕಾಗಲ್ಲ. ನೀವು ಬಡವರು ನೀವು ಒಂದು ಸಾರಿ ಮಾಡಿದ್ರೆ ಬದುಕಿರೋರ್ಗೂ ನೆನೆಸ್ಕೊಳ್ತಾರೆ ನೀವು. ಅದು ಕೃತಜ್ಞತೆ ನಮ್ಮ ನಾಯಕರಿಗೆ ಹೇಳಬೇಕು ಹೇಳಿ. ಅದರಿಂದ ತಾವು ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ತಾವು ಯಾವಾಗಾದ್ರೂ ನಿಮ್ಮ ಜೊತೆಗೆ ನಾವು ನಿಲ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಏನೇ ಕೆಲಸ ಮಾಡಬೇಕು ಕರೀರಿ, ಯಾವ ಟೈಮ್ ನಾವು ಬರ್ತೀವಿ. ದಯವಿಟ್ಟು ತಾವೆಲ್ಲ ಸೇರಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಶುಭ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಇವತ್ತೇನು ಹಾಸ್ಪಿಟಲ್ ಬಗ್ಗೆ ಎಲ್ಲ ವಿಚಾರಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ನಾನು ಹೇಳೋದು ಏನಂತಂದರೆ, ಇವತ್ತು ನಮ್ಮ ಕಮಿಟಿಗಳು ಏನಾಗ್ತಾ ಇದೆ, ಈಗ ಎಲ್ಲರೂ ಹೇಳ್ದಂಗೆ ಇಷ್ಟು ವರ್ಷ ಶ್ರಮ ಪಟ್ಟರು ಯಾವುದೇ ಕಮಿಟಿ ಆಗಿರಲಿಲ್ಲ. ಇವತ್ತು ನಮ್ಮ ಅದೃಷ್ಟ ಕೇಶವರಾಜಣ್ಣವರ ಹೋರಾಟದಿಂದ ಇಷ್ಟೆಲ್ಲ ಒಂದು ಗ್ಯಾರಂಟಿ ಕಮಿಟಿಗಳು, ಹಾಸ್ಪಿಟಲ್ ಕಮಿಟಿ ಅಥವಾ ಬೇರೆ ಬೇರೆ ಎಲ್ಲ ಕಮಿಟಿಗಳನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾವೆ. ಈ ಯಾರು ಈಗ ಕಮಿಟಿಯಲ್ಲಿ ಸದಸ್ಯರಾಗಿದ್ದೀರಿ, ನೀವುಗಳು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ ಈ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ಈ ಕಮಿಟಿಗಳನ್ನು ಉಪಯೋಗ ಮಾಡಿಕೊಂಡು ಜನಗಳಿಗೆ ಸಹಾಯ ಮಾಡಿದಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಕಮಿಟಿಯನ್ನು CBI ಎಲೆಕ್ಷನ್ಗೂ ಕೂಡ ನಾವುಗಳು ಅದನ್ನು ಮೆಲ್ಕಾಕಿ ನೋಡ್ಬೋದು. ಯಾಕೆಂದರೆ ಈ ಒಳ್ಳೆ ಟೈಮಲ್ಲಿ ಸದಸ್ಯರು ಮಾಡಿದ್ದಾರೆ ನಮ್ಮ ಕೇಶವರಾಜನವರು. 8 ಜನ ಮಾಡಿದ್ದಾರೆ. ಮೊದಲು ನಮ್ಮ 4 ಜನ BJP, 4 ಜನ ಕಾಂಗ್ರೆಸ್ ಅಂತ ಏನೇನು ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾ ಇದ್ರು. ಆ್ಯಕ್ಚುಲಿ ಯಾವ ಸರ್ಕಾರ ಆಗ್ತದೆ ಅದರಲ್ಲಿ ಫುಲ್ ಫ್ಲಡ್ಜು ನಮ್ಮ ಸದಸ್ಯರು ಇರಬೇಕು ಅಂತ ನಮ್ಮ ಕಾನೂನಲ್ಲಿರೋದು. ಯಾರೇ MLA ಅಂತ ಅವ್ರ ಅಧ್ಯಕ್ಷತಾನ ಇರ್ಬೋದು, ಅದೇ ಸದಸ್ಯರುಗಳು ನಾವೇ ಇರಬೇಕು ಅಂತ ಇಷ್ಟು ಶ್ರಮಪಟ್ಟು ಕೇಶವಣ್ಣವರು ಈ ಸಮಿತಿಯನ್ನು ರಚನೆ ಮಾಡಿ ಮಾಡ್ಕೊಂಬರೋದ್ರಲ್ಲಿ ಸಫಲರಾಗಿದ್ದಾರೆ. ಇವುಗಳೆಲ್ಲರೂ ನಾಳೆಯಿಂದಲೇ ಈ ಬಡಬಗ್ಗರಿಗೆ ಕೆಲಸ ಮಾಡೋ ಮುಖಾಂತರ ಪಕ್ಷದ ನಿಷ್ಠೆಯಿಂದ ಪಕ್ಷಕ್ಕೋಸ್ಕರ ದುಡಿದು ಬಡವರಲ್ಲಿ ಯಾವುದೇ ದುಡ್ಡು ಕಾಸುಗಳನ್ನು ಈಸ್ಕೊಂಡೆ ಅವ್ರಿಗೋಸ್ಕರ ಶ್ರಮಪಟ್ಟು ಕೆಲಸ ಮಾಡೋದ್ರಲ್ಲಿ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಇವತ್ತು ನಾವು ಉಗಾದಿ ಹಬ್ಬ ಮುಗಿದ ಮೇಲಿಂದ ನೋಡ್ತಾ ಇದ್ದೀರಿ, ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿದೆ. ಎಲ್ಲ ವಾರ್ಡ್ನಲ್ಲಿ 7 ವಾರ್ಡ್ನಲ್ಲೂ ಕೂಡ ಪಕ್ಷದ ಆಕಾಂಕ್ಷಿಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಪಕ್ಷದ ಹೆಸರನ್ನ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದಾರೆ. ಇದೇ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಸದಸ್ಯರು, ನಮಗೆ ಸಿಕ್ಕಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಆಸ್ಪತ್ರೆಗೆ ಬರುವ ಬಡಜನರಿಗೆ ಸಕಾಲಕ್ಕೆ ಸೇವೆ ಒದಗುವಂತೆ ಮಾಡುತ್ತೇವೆ ಹಾಗೂ ಕಳೆದ 20 ವರ್ಷಗಳಿಂದ ಯಲಹಂಕ ತಾಲೂಕು ಸರ್ಕಾರಿ ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಲು ಅವಕಾಶವಿರುವುದಿಲ್ಲ. ಈಗ ಮುಖಂಡರಾದ ಕೇಶವರಾಜಣ್ಣ ಅವರ ಸತತ ಪ್ರಯತ್ನದ ಫಲವಾಗಿ ನಮಗೆ ಅವಕಾಶ ಸಿಕ್ಕಿದೆ ಎಂದರು. ಇಲ್ಲಿ ಹಾಸ್ಪಿಟಲ್ ಸದಸ್ಯರಿಗೆಲ್ಲ ನಾನು ಏನು ಹೇಳಿದ್ದೆ ಅಂದರೆ, ನಮ್ಮ ಏನಿಲ್ಲಿ ಬರತಕ್ಕಂಥ ಬಡ ಬಂಧುಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಇವ್ರು ಕೊಡಬೇಕು, ಅದೇ ಇವರ ಗುರಿ. ಇದನ್ನ ಫಸ್ಟು ಮಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಎಲ್ಲ ಒಂದೊಂದೇ ನಡೀತದೆ. ಅವ್ರಿಗೆ ಏನು ಬೇಕೋ ಅನುಕೂಲ ಮಾಡ್ಕೊಳಕ್ಕೆ ಹಾಸ್ಪಿಟ್ಲಿಂದ ಅಲ್ಲಿ ಬರೋಂಥ ಪೇಷಂಟ್ಸ್ಗೆ ಏನೇನು ಅನುಕೂಲಗಳಿದೆ ಅದೆಲ್ಲ ತಲುಪಿಸೋಂಥ ಕೆಲಸ ನಮ್ಮ ಸದಸ್ಯರು ಈಗ ಶುರು ಮಾಡ್ತಾರೆ. ಸರ್ಕಾರದ ಏನೇನಿದೆ ಅದನ್ನು ತಲುಪಿಸೋಂಥ ಕೆಲಸ ಮಾಡ್ತಾರೆ. ಈಗ 8 ಜನ ಯಲಹಂಕದ ಏನು ಹಾಸ್ಪಿಟಲ್ ಕಮಿಟಿ ಅಂತ ಸರ್ಕಾರ ಏನು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ದಿನೇಶ್ ಗೌಡ್ರ ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು. 18 ವರ್ಷದ ನಂತರ ಈಗ ಹೊಸ ಕಮಿಟಿ ಆಗಿದೆ. ಹಳೆ ಕಮಿಟಿ ಬಿಡಿ, ಈಗ ಹೊಸ ಕಮಿಟಿಗೆ ನಾನು ಹೇಳಿದ್ದು ಎಲ್ಲ ಇಷ್ಟೊತ್ತು ಮಾತಾಡಿದ್ದಾರೆ, ಅದೇನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ ಅಂತ. ಜನಕ್ಕೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿರ್ಲಿಲ್ಲ. ಅವ್ರಿಗೂ ಅದ್ರ ಕಷ್ಟ ಸುಖದ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ 18 ವರ್ಷ ಆಯ್ತಲ್ಲ, ಯಾರೋ ಅವ್ರಿಗೆ ಪೋಸ್ಟ್ ಕೊಟ್ಟರು ಅಂತ. ಈಗ ನಮ್ಮ ಕಮಿಟಿ ಮೆಂಬರ್ಗಳಲ್ಲಿ ಒಬ್ಬರನ್ನ ಅವ್ರಿಗೆಲ್ಲ ಕರೆದು ನಾನು ಏನು ಹೇಳಿರೋದು ಅಂದರೆ, ದಯವಿಟ್ಟು ಇವಾಗ ಇಷ್ಟೊತ್ತು ಅವರು ಹೇಳ್ದಂಗೆ ಅದು ಅವರು ಪಕ್ಕದಲ್ಲಿರೋ ಅಕ್ಕಪಕ್ಕದಲ್ಲಿರೋರು ಸ್ಪಂದಿಸಬೇಕಾಗುತ್ತೆ. ಅಲ್ಲಿ ಬರೋರು ಅಂತಕ್ಕವರೆಲ್ಲ ಬಡವರು, ಎಲ್ಲೋ ಕಾಯಿಲೆ ವಾಸಿ ಆಗಿರ್ಬೋದು, ಇಲ್ಲ ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಅವರು
ಸ್ವಲ್ಪ ಅಕ್ಕಪಕ್ಕದ ಹಾಸ್ಪಿಟ್ಲ್ಗಳಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳೆಲ್ಲ ಒಂದು ಇದರೊಳಗೆ ನಡೀತಾ ಬರ್ತಾ ಇದೆ ಅಂತ ಕೇಳಿ ಬಂದಿದೆ. ಅದೆಲ್ಲ ಸರಿಪಡಿಸೋಂಥ ಕೆಲಸ ನಮ್ಮ ಮೆಂಬರ್ಗಳು ಮಾಡ್ತಾರೆ. ದಿವಸ ಒಬ್ಬರು ಅವರೆಲ್ಲರೂ ಓಡಾಡ್ತಾ ಇರ್ತಾರೆ. ದಿವಸಕ್ಕೊಬ್ಬರು ಹಾಸ್ಪಿಟ್ಲಿಗೆ ಪ್ರತಿಯೊಂದು ರೋಗಿ ಆಗಲಿ, ಇಲ್ಲ ಅಲ್ಲಿ ಬರೋಂಥ ಡೆಲಿವರಿ ಕೇಸ್ ಆಗಲಿ, ಇಲ್ಲ ಡೆತ್ ಕೇಸ್ ಪೋಸ್ಟ್ಮಾರ್ಟಮ್ ಏನೋ ಇರ್ತದೆ ಹಾಸ್ಪಿಟ್ಲ್ ಆದಮೇಲೆ ಪ್ರತಿಯೊಬ್ಬರಿಗೂ ಸ್ಪಂದಿಸೋಂಥದ್ದು ಕೆಲಸ ನಮ್ಮ ಮೆಂಬರ್ಗಳೆಲ್ಲ ಮಾಡಬೇಕು. ಅದು ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಏನು ನಮ್ಮ ಪಕ್ಷದಲ್ಲಿ ಇದೆ ಅಲ್ಲ, ಬೇರೆ ಎಲ್ಲದನ್ನು ಫಾಲೋ ಮಾಡ್ತಾ ಇರ್ತಾರೆ, ಏನು ಕೆಲಸ ಮಾಡ್ತಾ ಇರಲಿಲ್ಲ ಅಂತ. ಸೊ ಹಂಗಾಗಿ ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ನಾವು ಮಾಡಬೇಕಂತ ನಾವು ಹೇಳಿದ್ದೀರಿ ಎಲ್ಲರಿಗೂ. ಒಳ್ಳೆಯದಾಗುತ್ತೆ. ನಮ್ಮ ಆಫೀಸ್ ಇಲ್ಲಿ 12 ವರ್ಷ ಆಯಿತು, ಅಲ್ಲಿತ್ತು, ಇಲ್ಲಿದೆ. ಅದೆಲ್ಲ ರಾಜಕೀಯ ಗೀಬೇಕು ಬರ್ತಾರೆ ಅಂತ ಇಲ್ಲಿ ವಾರಕ್ಕೆ ನಾನು 4-5 ಸಲ ಬರ್ತೀನಿ. ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ. ನಾನು ಆಗಲೇ ಹೇಳಿದೆ, ಯಾವುದು ಶಾಶ್ವತ, ಈ ಸೋಫಾ ಶಾಶ್ವತ ಇಲ್ಲ, ನಾವೇ ಜೀವನನೇ ಶಾಶ್ವತ ಇಲ್ಲ ಅಂದಮೇಲೆ ಯಾವ ಅಧಿಕಾರಿನೂ ಶಾಶ್ವತ ಇಲ್ಲ. ಇರೋ ಸಹ ನಾವು ಏನು ಮಾಡಿದೆ, ಏನು ಕೊಟ್ಟೆ, ಏನು ಒಳ್ಳೇದು ಮಾಡಿದೆ ಜನಕ್ಕೆ, ಎಲ್ಲಿ ನಾನು ಅವ್ರ ಮನಸ್ಸಲ್ಲಿ ಕೂತ್ಕೊಂಡಿರೋದೇ ಲೆಕ್ಕ. ಏನೋ ಮೋಸ ಮಾಡಿ ಅದಿದ್ದೆಲ್ಲ ತಾತ್ಕಾಲಿಕ ಅಷ್ಟೇ, ಎಲ್ಲದಕ್ಕೂ ಮೇಲೊಂದು ಲೆಕ್ಕ ಇರ್ತದೆ. BJP ಅದೇ ಯಾರೋ ಅಲ್ಲಿ ನಮಗೊಂದು ಮೆಸೇಜ್ ಕಳಿಸಿದ್ರು ಪಾಪ, ನಮ್ಮ ಅಮಿತ್ ಶಾ ಅವರು ಬಂದಿರೋಗೆ ಅಲ್ಲಿ ವೆಲ್ಕಮ್ ಮಾಡಬೇಕಾದ್ರೆ ಒಂದು ಕಮಿಟಿ ಇರ್ತದೆ. ಯಾರ್ಯಾರು ನ್ಯಾಷನಲ್ ಲೀಡ್ರು ಬಂದಾಗೆ ಒಂದು ಕಮಿಟಿ ಇರ್ತದೆ. ಒಬ್ಬರು ಇಲ್ಲಿರೋಂಥ ಲೀಡ್ರು, ಅದಕ್ಕೆ ಇವ್ರದ್ದೇ ಒಂದು ಕಮಿಟಿಯಲ್ಲಿ ಇವ್ರನ್ನ ಹಾಕ್ಕೊಂಡಿದ್ರು ಅಂತ. ಅಲ್ಲಿ ಮತ್ತೊಬ್ಬ ಲೀಡ್ರು, ಅವರು ಹಿರಿಯ ಲೀಡ್ರು, ಅವರು ಮಾಜಿ ಮಿನಿಸ್ಟರ್ ಆಗಿರೋರು, ಅವ್ರದ್ದೇನೋ ಬಂದಿಲ್ಲ ಅಂತ ನಿಮ್ಮ ಒಂದು ಏನು ಹೇಳೋದು ಸರ್ವಾಧಿಕಾರಿ ಅಂತಾರಲ್ಲ, ಹಂಗೆ ನಂದೇ ಬೇಕು ಅಂತ ಒಂದು ಇದ್ರೊಳಗೆ ಅದಾಯಿತು. ಮುಂದಕ್ಕೆ ಆ ಥರ ಆಗೋದು ಬೇಡ. ಒಂದು ಲೀಡ್ರ್ ಬಂದಮೇಲೆ ಎಲ್ಲರಿಗೂ ಒಂದು ಆಸೆ ಇರ್ತದೆ. ಇವಾಗ ನಾವು ನಮ್ಮಂಥ ಲೀಡ್ರ್ ಬಂದರೆ ನಮ್ಗೊಂದು ಕೈ ಕೊಡೋದು, ಒಂದು ಕೈ ಮುಗ್ದು ಏನೋ ಒಂದು ನೋಡೋದು. ನಮ್ಮ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಲೀಡ್ರ್ ಅಲ್ಲ, ಬಂದೋಗಿ ಕಾರ್ಯಕರ್ತರಿಗೆ ನೀವು ಅಡ್ಡ ಹಾಕಿರೋದು ನಿಮ್ಮ ಲೀಡ್ರ್ಗಳಿಗೆಲ್ಲ. ಆ ಥರ ಆಗಬಾರ್ದು. ಈ ಥರ ಮೆಸೇಜ್ ನಮ್ಮವ್ರನ್ನ ಬಂದೈತೆ ಅಂದರೆ ಅದು ರಾಂಗ್ ಮೆಸೇಜು ಇಲ್ಲಿರೋ ಲೀಡರ್ಗೆ. ಅವರು ನೀವು ಅವರು ಮಾಡ್ತಿರೋದು BJPಗೆ, ನೀವು ಮಾಡ್ತಿರೋದು. ನಾವು ನಿಮ್ಮ ಪಕ್ಷದ ತಲೆ ಹಾಕ್ಬಾರ್ದು. ಇಲ್ಲಿ ಯಾರೋ ಆ ಪ್ರಶ್ನೆ ಎತ್ತಿದ್ದು, ನಮಗೂ ಮೆಸೇಜ್ ಬಂತು, ನಿಮ್ಮಲ್ಲೇ ಕಳಿಸಿದ್ರು. ಅದು ಪ್ರಶ್ನೆ ಇಲ್ಲಿ ಯಾರೋ ಈ ಒಂದು ಹಾಸ್ಪಿಟಲ್ ಕಮಿಟಿ ಇದರೊಳಗೆ ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಬಗೆಹರಿಸ್ಕೊಳ್ಳಿ, ಯಾವುದು ಶಾಶ್ವತ ಅಲ್ಲ. GB ಎಲೆಕ್ಷನ್ ಯಾವ ಬೇಕು ಅನೌನ್ಸ್ ಆಗ್ಬೋದು. ಆಮೇಲೆ ಕೇಳಲು ಕ್ಯಾಂಡಿಡೇಟ್ಗಳಲ್ಲಿ ಎಲ್ಲರಿಗೂ ಹೇಳಿದ್ದೀರಿ. ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ನೋಡೋಣ, ಆದಷ್ಟು ನಾವು ಪ್ರಯತ್ನ ಪಟ್ಟು ಎಷ್ಟಾಗುತ್ತೋ ಅಷ್ಟು ಕೇಳೋಣ. ಯಲಹಂಕ ಸರ್ಕಾರಿ ಆಸ್ಪತ್ರೆ ಆಡಳಿತಕ್ಕೆ ಒಳಗೊಂಡಂತೆ ಆರೋಗ್ಯ ರಕ್ಷಾ ಸಮಿತಿಗೆ ನನ್ನನ್ನು ನೂತನವಾಗಿ ಸದಸ್ಯನಾಗಿ ಮಾಡಿದಂಥ ಕರ್ನಾಟಕ ಸರ್ಕಾರಕ್ಕೂ ಹಾಗೂ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಭಾವಿ ಶಾಸಕರಾದ ಕೇಶವರಾಜಣ್ಣ ಬೀರವರ ಆಶೀರ್ವಾದದೊಂದಿಗೆ, ಅವರ ಸತತ 20 ವರ್ಷಗಳಿಂದ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಸುಮಾರು 10 ಕಮಿಟಿಗಳಿರೋದ್ರಿಂದ ಆ ಯಾವುದೇ ಕಮಿಟಿಗೂ ಕರ್ನಾಟಕ ಸರ್ಕಾರ ಮತ್ತು 18 ವರ್ಷಗಳನ್ನು ಇದ್ದರೂ, ಆದರೆ ಯಾವತ್ತೇ ಈ 18 ವರ್ಷಗಳಿಂದ ಯಾವುದೇ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ಕಮಿಟಿ ಅನ್ನೋದು ಯಾರಿಗೂ ಸಿಕ್ಕಿರಲಿಲ್ಲ. ಅದು ಕಾರಣಾಂತರ ಏನು ಅಂತ ನಮಗೂ ಗೊತ್ತಿಲ್ಲ. ಆ ಟೈಮಲ್ಲಿ ಆ ಥರ ಆಗ್ತಾ ಇತ್ತೋ ಅಥವಾ ಆಗಿರಲಿಲ್ವೋ ಅಥವಾ ಉದ್ದೇಶಪೂರ್ವವಾಗಿ ಮಾಡಿಕೊಟ್ಟಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಈ ಸಮಯ ಈ 2 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಈಗ ಎರಡು ಕಮಿಟಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೇಶವರಾಜಣ್ಣ ಅವರು ತಗೊಂಬಂದು ಕೊಟ್ಟಿದ್ದಾರೆ. ಯಾವುದಂದರೆ ಒಂದು 5 ಗ್ಯಾರಂಟಿಗಳ ಕಮಿಟಿ ಮತ್ತು ಈಗ ಸರ್ಕಾರಿ ಆಸ್ಪತ್ರೆಯ 8 ಜನಕ್ಕೆ ಕಮಿಟಿ ಮೆಂಬರ್ಸ್ ಆಗಿ ಮಾಡಿದ್ದಾರೆ. ಈ ಕಮಿಟಿ ಮೆಂಬರ್ಸ್ ಆಗಿ ನಾವು 8 ಜನ ಏನಿದ್ದೀರಿ, ಅದರಲ್ಲೂ ನನ್ನ ಅನಿಸಿಕೆ ಏನಂತಂದರೆ, ಕೇಶವರಾಜಣ್ಣ ಅವರು ನಮಗೆ ತಿಳಿಸಿಕೊಟ್ಟ ಮಾತು, ಕಮಿಟಿಗೆ ಮುಂಚೆ ತಿಳಿಸಿಕೊಟ್ಟ ಮಾತು ಏನಂತಂದರೆ, ನಾನು ಅಲ್ಲೇ ಸ್ಥಳೀಯರು ಆಗಿರೋದ್ರಿಂದ ಅಲ್ಲಿ ಬಡು ಬಗ್ರವರ ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ಸಾವಾಗಿದ್ರೆ, ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರೆ ಅದು ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಾಗಿರ್ಬೋದು, ತುಂಬ ಹಾಸ್ಪಿಟ್ಲಲ್ಲಿ ಬರೀ ದುಡ್ಡು ಅನ್ನೋ ಥರ ತೋರಿಸಿ ತುಂಬ ಲಂಚಕೋರರೇ ಅಲ್ಲಿ ತುಂಬ ಜನ ಇದ್ದಾರೆ ಅಂತ ನಮ್ಮ ಕಿವಿಗೆ ಬೀಳ್ತಿತ್ತು. ಅಂದರೆ ಪೇಷಂಟ್ಸ್ ಹೇಳ್ತಿದ್ರು, ಅಂದರೆ ಅಲ್ಲಿ ಹೋಗೋ ಅಂತ ಕಾಯಿಲೆ ಬಿದ್ದು ಹೋಗಿ ಸತ್ತೋದವ್ರಾಗಿರ್ಬೋದು, ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಒಂದು ಕಾಯಿಲೆ ಬಿದ್ದು ಬಂದಿರೋಂಥವ್ರಾಗಿರ್ಬೋದು, ಅವರು ನಮಗೆ ತಿಳಿಸಿಕೊಟ್ಟ ಮಾತಿದ್ದು. ನಮಗೆ ಇಲ್ಲಿ ಗಂಟ ಜನಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಮಗೆ ಕೇಶವರಾಜಣ್ಣವ್ರ ಮುಖಾಂತರ ನಮಗೆ ಸರ್ಕಾರ ಅವಕಾಶ ಕೊಟ್ಟಿದೆ. ಆ ಜನಸೇವೆ ಮಾಡೋಕ್ಕೆ ನಾವು ನಿರಂತರವಾಗಿರ್ತೀರಿ. ಸ್ಥಳೀಯನಾಗಿರೋದ್ರಿಂದ ಜನಕ್ಕೆ ಯಾವುದೇ ತೊಂದರೆ, ಗೌರ್ಮೆಂಟ್ ಹಾಸ್ಪಿಟಲಿಂದ ಯಾವುದೇ ವಿಚಾರಕ್ಕೂ ಬೇಕಂತಂದರೆ ನಮ್ಮನ್ನು ದಿನದಲ್ಲಿ 24 ಗಂಟೆನೂ ನಾವು ರೆಡಿ ಇರ್ತೀರಿ, ನಾವು ಸಿದ್ಧವಾಗಿರ್ತೀರಿ ಅವರ ಕಷ್ಟಕ್ಕೆ
ಸ್ಪಂದಿಸಕ್ಕೆ ನಾವು ರೆಡಿ ಇರ್ತೀವಿ. ಈ ಸಂದರ್ಭದಲ್ಲಿ ಯಲಹಂಕ ಕಾಂಗ್ರೆಸ್ ಮುಖಂಡರಾದ ಬಿ ಕೇಶವರಾಜಣ್ಣ, ಯಲಹಂಕ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೈಆರ್ ರವಿ, ಕೆಪಿಸಿಸಿ ಸದಸ್ಯರು ಹಾಗೂ ಮಾಜಿ ಬಿಎಂಟಿಸಿ ನಿರ್ದೇಶಕರಾದ ಶಶಿಕುಮಾರ್, ಯಲಹಂಕ ಗ್ರಾಮಾಂತರ ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ಕಾಮಿನಿ ರುದ್ರೇಶ್, ದಾಸನಪುರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶಶಿಕಲಾ, ಎಸ್ಸಿ ಬ್ಲಾಕ್ ಅಧ್ಯಕ್ಷರಾದ ಭಾಗ್ಯರಾಜ್ ಸೇರಿದಂತೆ ಇನ್ನು ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿಗಾರರು ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.